ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊತಿದ್ರು. ಹಾಗೂ ಕೊರಟಗೆರೆ ತಂಡದವರು ಸಹ ವಿನಯ್ ಕುಮಾರ್ ಅವರ ಆಯೋಜಕರು ವಿನಯ್ ಕುಮಾರ್ ಇನ್ನೋವಾ ನಿಂತಿದೆ ಇಲ್ಲಿ ಆಂಬುಲೆನ್ಸ್ ಹತ್ರ. ದಯಮಾಡಿ ಅಲ್ಲಿ ಬಂದು ಕಲ್ಲರ್ಸ್ ಅನ್ನು ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ತಂಡದ ನಾಯಕರು ಹಾಗೂ ತಂಡದ ಆಟಗಾರರು ವಿನಯ್ ಕುಮಾರ್ ಆಯೋಜಕರವನ್ನ ಸಂಪರ್ಕಿಸಿ ತಮ್ಮ ಟಿ ಶರ್ಟ್ಗಳನ್ನ ಅಂದ್ರೆ ಸಮವಸ್ತ್ರವನ್ನ ಬದಲಾವಣೆ ಮಾಡ್ಕೊಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ವಿನಯ್ ಕುಮಾರ್ ದಯಮಾಡಿ ಇಲ್ಲಿ ಈಗ ಒಬ್ಬ ತಂಡದ ಆಟಗಾರರು ಬರ್ತಾ ಇದ್ದಾರೆ. ವಿನಯ್ ಕುಮಾರ್ ನೋಡ್ಲಿಲ್ಲ ನೀನು ಎಲ್ಲಾದ್ರೂ ಇದೆ ಉಚ್ಚಾಟ ಮನೆಗಳ ಟ್ಯಾಕಲ್ ಆಗಿರೋದು ನೋಡು. ರೋಚಕ ಪಂದ್ಯದಲ್ಲಿ ಸಾಗ್ತಾ ಇದೆ. ಕೊರಟಗೆರೆ ಸ್ಪೋರ್ಟ್ಸ್ ಕ್ಲಬ್ ಆತಿಥೇಯ ತಂಡ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಕೊರಟಗೆರೆ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಕೊರಟಗೆರೆ ವಿರುದ್ಧ ಮೈಸೂರು ದನ ಸೆಳೆಸ್ತಾ ಇದೆ. 6-5 ಕೊರಟಗೆರೆ ಸ್ಥಳೀಯ ತಂಡವನ್ನು ಅಂಕದ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. ಮಹಿಳೆಯರು ಭಾಗದ ಮೈ ನವಿರೇಳಿಸದ ಪಂದ್ಯಗಳನ್ನ ಆರು 5 ಪಂದ್ಯ ಸಾಗ್ತಾ ಇದೆ. ಚರಣ್
ತೀವ್ರ ಪೈಪೋಟಿ ಬಂದು ಇದೀಗ ಸೂಪರ್ ಟಾಕಲ್ಗೆ ಸೆಣಸಾಟ ಸಾಗ್ತಾ ಇದೆ. ಸೂಪರ್ ಟಾಕಲ್ಗೆ ಬಂದಿಯಾದ ಕೊಟ್ಟಿಗೆರೆ ಆಟಗಾರ್ತಿ 2 ಅಂಕಗಳ ಗಳಿಕೆ ಇದೀಗ ಮುನ್ನಡೆಯ ಹಾದಿಯನ್ನು ಕಂಡುಕೊಳ್ತಾ ಇದೆ ಮೈಸೂರು ಜಿಲ್ಲಾದ ಪ್ರಮುಖ ದಾಳಿಗಾರ್ತಿ ಅಂತಲೇ ಹೇಳ್ಬೋದು. 7-6 7-6 in favor of Mysuru. ಮೈಸೂರಿನ ಪ್ರಮುಖ ದಾಳಿಗಾರ್ತಿ ಯೋಗೇಶ್ವರಿ ಧೈರ್ಯ ಮಾಡೋ ಇಲ್ಲ ಮರಿ ದಾಳಿಯ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಸುವರ್ಣಮುಖಿ ಕ್ರೀಡಾ ಅಂಕಣದಲ್ಲಿ ಜಿದ್ದಿನ ಬಂದ ಮಹಿಳೆಯರ ವಿಭಾಗದಲ್ಲಿ ಮೈ ನವಿರೇಳು ಸಂದರ್ಭದಲ್ಲಿ ಸಾಗ್ತಾ ಇದೆ. ಚಾಕ್ಯಾತಿ ಪರಮೇಶ್ವರ್ ಕಪ್ 2026 ಅಂತಿಮ ದಿನ ಯಾರು ವಿಜೇತರಾಗ್ತಾರೆ, ಚಾಂಪಿಯನ್ ಪಟ್ಟಗಳನ್ನು ಯಾರು ಪಡೆದುಕೊಳ್ತಾರಲ್ಲ. ಪುರುಷರ ವಿಭಾಗದಲ್ಲಿ ಅಂತಿಮ ಕರೆ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ವಿಶ್ವಾಸ್ ವಾರಿಯರ್ಸ್ ವಿರುದ್ಧ ನಾಗವಲ್ಲಿ ನಂಜು 2 ತಂಡದ ನಾಯಕರೇ ಆಟಗಾರರನ್ನು ಕಣಕ್ಕೆ ಕರೆತನ್ನಿ. ಇದು ನಿಮಗೆ ಪ್ರಥಮ ಕರೆ. ಡೈರೆಕ್ಟ್ ಇದೀಗ ಮತ್ತೆ ಅವಕಾಶ ಅಂತಾನೆ ಹೇಳ್ಬೋದು. ಮೈಸೂರು ವಿರುದ್ಧ ದಾಳಿಯಲ್ಲಿ ಇದೀಗ ಸೂಪರ್ ಟ್ಯಾಕಲ್ಗೆ ಬಂದಿ ಆಗ್ತಾ ಸೂಪರ್ ಕಾಂಬಿನೇಷನ್ ಕ್ಯಾಚ್, ಸೂಪರ್ ಟ್ಯಾಕಲ್. ಮತ್ತೆ ಮೈಸೂರಿಗೆ ಸೂಪರ್ ಟ್ಯಾಕಲ್ ವರದಾನವಾಗಿದೆ. 9-7 2 ಅಂಕಗಳ ಮುನ್ನಡೆಯಲ್ಲಿ ಮೈಸೂರು. ಚುಕ್ಕದ ಪಾದಚಲನ ಒಳನುಗ್ಗಿ ಬೋನಸ್ ಪಡೆಯುವಂತ ಪ್ರತಿಭೆ, ಕಲಾತ್ಮಕವಾದಂತಹ ಒಂದು ಪಾದ ಸ್ಪರ್ಶದ ದಿಟ್ಟ ಆಟದ ಪ್ರದರ್ಶನವನ್ನು ನೀಡ್ತಾ 9-7 9-7 ಚರಣ್ ನೆಲಿಜಪ್ಪ ಮೈಕ್ ಸೆಟ್. ಪಂದ್ಯ ಸಾಗ್ತಾ ಇದೆ. ಒಂದು ಆತರದ ನಿರ್ಧಾರ. 10-7 ಮೈಸೂರು ಮತ್ತೆ 3 ಅಂಕಗಳ ಅಂತರದ ಮುನ್ನಡೆಯನ್ನ ಇದೀಗ ಕಾಯ್ದುಕೊಳ್ತಾ ಇದೆ. 10-7 ಮಕ್ಕಳಲ್ಲಿ ಯಾರು ಇರಬಾರ್ದು, ದಯವಿಟ್ಟು ಹೊರಬನ್ನಿ. ನಮ್ಮ ಕೊಡಗೆರೆ ನಗರ ಘಟಕದ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಶ್ರೀಯುತ ಪ್ರಸನ್ನ ಕುಮಾರ್ ಅವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್, ದೊಡ್ಡಲಿಂಗಯ್ಯನವರು ಪೊಲೀಸ್ ಸಿಬ್ಬಂದಿ, ನಮ್ಮ ಕೊಡಗೆರೆ ನಗರ ಘಟಕದ ಪೊಲೀಸ್ ಠಾಣಾ ಸಿಬ್ಬಂದಿ ಒಂದು ಯಶಸ್ವಿ ಕ್ರೀಡಾಕೂಟದ ಹಿಂಬದಿಯಲ್ಲಿ ನಮಗೆ ಬೆಂಗಾವಲಾಗಿ ನಿಂತು ಸೂಕ್ತ ರಕ್ಷಣೆ, ಕಾನೂನು ಸುವ್ಯವಸ್ಥೆ ಜೋಡಾಡಲು ನೀಡಲಾಗ್ತಾ ಇದೆ. 10-7 ಧೈರ್ಯ ಮಾಡು ಇಲ್ಲ ಮಡಿ ದಾಳಿ, ಎದುರಾಳಿನ ಮುಟ್ಟಿ ಅಂಕ ತರಲೇಬೇಕಾದ ಅನಿವಾರ್ಯತೆ. ಧೈರ್ಯ ಮತ್ತೊಂದು ಅದ್ಭುತವಾದಂತ ಡಬಲ್ ಆಂಕಲ್ ಹೋಲ್ಡ್. ಮೈಸೂರು ಮೈ ನವಿರೇಳು ಆಟದ ಪ್ರದರ್ಶನವನ್ನು ಇದೀಗ ನೀಡ್ತಾ ಇದ್ದಾರೆ. 11-7 11-7
ಹಲೋ ಇಲ್ಲಿ ಟೀಮ್ ಕರೆಯೋದು ನಾಗವಲ್ಲಿ ನಿಂದಾಸ್ ಮತ್ತು ವಿಶ್ವಾಸ್ ವಾರಿಯರ್ಸ್ ದಯವಿಟ್ಟು ಬೇಗ ಬನ್ನಿ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಪುರುಷರ ವಿಭಾಗದಲ್ಲಿ ಪುರುಷರ ವಿಭಾಗದ ರೋಚಕ ಪಂದ್ಯ ನಾಗವಲ್ಲಿ ನಿಂದಾಸ್ ವಿರುದ್ಧ ವಿಶ್ವ ವಾರಿಯರ್ಸ್ ತುಮಕೂರಿನ ಎರಡು ಬಲಿಷ್ಠ ತಂಡಗಳ ನಡುವೆ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಏರ್ಪಡ್ತಾ ಇದೆ. ಜಿದ್ದಿನ ರೋಚಕ ಪಂದ್ಯಕ್ಕೆ ಅಂಕಣ ಸಜ್ಜಾಗಿದೆ. ಕ್ಯಾಪ್ಟನ್ ಆಫ್ ನಾಗವಲ್ಲಿ ನಿಂದಾಸ್ ಹಾಗೂ ವಿಶ್ವ ವಾರಿಯರ್ಸ್ ದಯವಿಟ್ಟು ಎರಡು ತಂಡದ ಆಟಗಾರರು ಬೇಗ ಬರಬೇಕು. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ. ಹದಿಮೂರು 7 ಮತ್ತೆ ಪಂದ್ಯದ ಮೇಲೆ ಮೇಲುಗೈ ಸಾಧಿಸಿಕೊಳ್ತಾ ಇದೆ. 13-7 14-7. ಇದೀಗ ಯೋಗೇಶ್ವರಿ ತಂಡದ ಪ್ರಮುಖ ದಾಳಿಗಾರ್ತಿ ಯಶಸ್ವಿಯಾಗಿ 3 ಅಂಕಗಳನ್ನ ಗಳಿಸಿಕೊಳ್ತಾರೆ. 1+2 3 ಪಾಯಿಂಟ್ಸ್. 17-7. ಹಲೋ ಆನೇಕಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಶಿವಮೊಗ್ಗ BCS ಅಕಾಡೆಮಿ. 2 ತಂಡದ ನಾಯಕಿಯರೇ, ಇದು ನಿಮಗೆ 2ನೇ ಕರೆ. ಆಟಗಾರ್ತಿಯರನ್ನು ಅಣಿಗೊಳಿಸಿ. ಶಿವಮೊಗ್ಗದ BCS ಕಬಡ್ಡಿ ಅಕಾಡೆಮಿ ವಿರುದ್ಧ ಆನೇಕಲ್ನ ಯೋಗೇಶ್ವರಿ ದಾಳಿ ವಿಭಾಗದಲ್ಲಿ ಮೈಸೂರು ತಂಡದ ಮುಂಪಡೆ ದಾಳಿಗಾರ್ತಿ ಸಾಕಷ್ಟು ಪಂದ್ಯಾವಳಿಗಳಾಡಿ ಅನುಭವವನ್ನು ಮೈಗೂಡಿಸಿಕೊಂಡಿದ್ದ ಒಬ್ಬ ಶ್ರೇಷ್ಠ ಆಟಗಾರ್ತಿ ಯೋಗೇಶ್ವರಿ, ಮೈಸೂರಿನ ಭರವಸೆಯ ದಾಳಿಗಾರ್ತಿ. 17-7 17-7. ಕೋಟಿಗಳ ದಾಳಿಗಾರ್ತಿ ದಾಳಿ ನೆರವೇರ್ತಾ ಇದೆ. 17-7 ಮೈಸೂರು ಈ ಪಂದ್ಯದ ಮೇಲೆ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ. ಫಸ್ಟ್ ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಒಂದು ಅದ್ಭುತವಾದ ಚಾಲನೆಯ ನಡೆ. ಫಸ್ಟ್ ಮುಖೇನ ಎದುರಾಳಿನ ಒಟ್ಟು 1 ಅಂಕದ ಗಳಿಕೆ. 18-7 18-7. 11 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮೈಸೂರು ಮುನ್ನುಗ್ತಾ ಇದೆ. ಈ ಪಂದ್ಯಾವಳಿಯಲ್ಲಿ ಒಂದು ಬಲಿಷ್ಠ ತಂಡವಾಗಿ ಮೈಸೂರು ಹೊರಹೊಮ್ತಾ ಇದೆ. 18-8 10 ಅಂಕಗಳ ಅಂತರ. ದಾಳಿ ವಿಭಾಗದಲ್ಲಿ ಯೋಗೇಶ್ವರಿ ನಾಗವಲ್ಲಿ ನಿಂದಾಸ್ ಮಲ್ಲಿಕಾರ್ಜುನ್ ವಿಶ್ವಾಸ್ ವಾರಿಯರ್ಸ್ ಈ ಕೂಡಲೇ ಅಂಕಣ ಪ್ರವೇಶ ಮಾಡಬೇಕು. ಎಂಟು ಮತ್ತೆ ಪರ್ಸೆಂಟ್ ನ ಪ್ರಯತ್ನ. ಬ್ಯೂಟಿಫುಲ್ ಯೂಸ್ ಆಫ್ ಕಬಡ್ಡಿ ಸ್ಕಿಲ್ ಅಂತ ಹೇಳ್ಬೋದು. 21-8 ಕೋಟಿಗಳ ಸ್ಪರ್ಶ ಅನುಭವದ ಕೊರತೆ ಕಾಣ್ತಾ ಇದೆ. ಅದು ಕೂಡ ಉತ್ತಮವಾದಂತಹ ಆಟಗಾರ್ತಿಯರು ಮುಂದಿನ ದಿನಗಳಲ್ಲಿ ಉತ್ತಮ ಅಭ್ಯಾಸ ನಿರತರಾಗಿದ್ರೆ ನಿಜವಾಗಿ ಉತ್ತಮ ಪ್ರದರ್ಶನ ನೀಡಬಹುದು.
21-8. ಮತ್ತೆ ಯಶಸ್ವಿಯಾಗಿ ಯೋಗೇಶ್ವರಿ ಮತ್ತೊಂದು 2 ಅಂಕಗಳನ್ನ ಗಳಿಸ್ಕೊಳ್ತಾರೆ. ಮೈಸೂರು ಗೆಲುವಿನ ಹಾದಿಯಲ್ಲಿ ಸಾಗ್ತಾ ಇದೆ. 23-8, 15 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಮೈಸೂರು. (24-8) ಡ್ರೂ ಆಡೋರನ್ನ ನೀಡಲಾಗ್ತಾ ಇದೆ. ಹೇಮಾಯಿಗಳಿಗೆ ಡ್ರೂ ಜೈರೈ 24-8, 16 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯಲ್ಲಿ ಮೈಸೂರು ಮುನ್ನುಗ್ತಾ ಇದೆ. ಈ ಪಂದ್ಯವನ್ನು ಗೆಲ್ಲುವ ನಿಟ್ಟಿನಲ್ಲಿ ಬಲಿಷ್ಠ ತಂಡವಾಗಿ ಮೈಸೂರು. ರೈಡರ್ ಈಸ್ ಔಟ್. ಉತ್ತಮ ನಿರ್ಣಯ. ಲೈನನ್ನು ಮುಟ್ಟಿದ್ದಾರೆ ವಿನಃ ಕ್ರಾಸ್ ಆಗಿಲ್ಲ. ಹಾಗಾಗಿ ರೈಡರ್ ಈಸ್ ಔಟ್ ಅನ್ನು ನಿರ್ಣಯ ಹೊರಬೀಳ್ತಾ ಇದೆ. ಅತ್ಯುತ್ತಮ ತೀರ್ಪು ನಿರ್ಣಾಯಕರಿಂದ ಹೊರಬೀಳ್ತಾ ಇದೆ. ಗೊತ್ತವ್ರೆ ರೂಢಿ 5 ಜನ ಏನ್ ಮಾಡೋದು. ಮಾತೃ ಪ್ರತಿಷ್ಠಾನ ಆನೇಕಲ್ ವಿರುದ್ಧ ಶಿವಮೊಗ್ಗ BCS ಅಕಾಡೆಮಿ 7 ತಂಡದ ನಾಯಕಿಯರೇ. ಇದು ನಿಮಗೆ ಅಂತಿಮ ಕರೆ. ಆಟಗಾರರಿಗೆ ಅಂಕಣಕ್ಕೆ ಕರೆತ. ಇದು ನಿಮಗೆ ಅಂತಿಮ ಕರೆ. ಶಿವಮೊಗ್ಗ ಹಾಗೂ ಆನೇಕಲ್ಲು ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಭಾಗದ ತಂಡ. ಆನೇಕಲ್ ವರ್ಸಸ್ ಶಿವಮೊಗ್ಗ BCS ಕಬಡ್ಡಿ ಅಕಾಡೆಮಿ. 2 ತಂಡದ ನಾಯಕರಿಗೆ ಅಂತಿಮ ಕರೆ. ಈ ಪಂದ್ಯ ಮುಗಿದ ತಕ್ಷಣ ಅಂಕಣ ಪ್ರವೇಶಿಸಬೇಕು. ದಯವಿಟ್ಟು ತಡ ಮಾಡಬಾರ್ದು. ಎಸ್ ನಾಗವಲ್ಲಿನಿಂದ ಅಂಕಣ ಪ್ರವೇಶಿಸ್ತಾ ಇದೆ. ಲೈಟ್ಸ್ ಆನ್ ಆಗಲಿ. ಲೈಟ್ಸ್ ಆನ್ ಮಾಡಿ. ಪುರುಷರ ವಿಭಾಗದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ. ಗೆದ್ದವರು ಪ್ರಶಸ್ತಿ ಸುತ್ತಿನ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ಬಲಿಷ್ಠ ತಂಡಗಳ ನಡುವಿನ ಜಿದ್ದಾಜಿದ್ದಿನ ರಣರೋಚಕ ಪಂದ್ಯ. ಪ್ರೇಕ್ಷಕರ ಚಿತ್ತ ಅಂಕಣ ಒಂದರತ್ತ ಬೀಳ್ತಾ ಇದೆ. ಬಲಿಷ್ಠ ತಂಡಗಳ ಭವಿಷ್ಯ ಇದೀಗ ನಿರ್ಧರಿತವಾಗುತ್ತೆ. ಚರಣ್